ಬಿಜಾಪುರ ಜಿಲ್ಲೆ ಜನತೆ ಹೊರಟಿದ್ದೇವೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ನಾವು ಎಲ್ಲ ಜಾತಿಯವ್ರನ್ನ ಇವತ್ತು ನಾವು ಮಾನ್ಯ ಮಹಿಳಾ ದಿನಾಚರಣೆಯನ್ನು ಮಾಡಿದ್ವಿ. ಅಲ್ಲಿ ಬಹುತೇಕ ಜನ ಮುಸ್ಲಿಂ ಮಹಿಳೆಯರು ಸೇರಿದ್ರು. ಅದೇ ರೀತಿಯಾಗಿ ಅವ್ರಿಗೂ ಕೂಡ ಈ ಒಂದು ಬಸವ ಜಯಂತಿ ಉತ್ಸವದ ಮೆರವಣಿಗೆಗೆ ಆಹ್ವಾನಿಸಿದ್ದೇವೆ. ದಯವಿಟ್ಟು ಅನ್ಯತಾ ಭಾವಿಸದೆ ಎಲ್ಲ ಸಮಾಜದವರು ಅಂತಂದ್ರೆ ಅಲ್ಲಿ ಮುಸ್ಲಿಮರ ಬಿಟ್ಟು ನಾವು ಮಾತಾಡ್ತಾ ಇಲ್ಲ, ಅವ್ರನ್ನ ತಗೊಂಡೇ ನಾವು ಮಾತಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ವಚನ ಕಟ್ಟು ಮೆರವಣಿಗೆ ಆಗಿರಲಿ ಅಥವಾ ಸಾದಾ ನಡಿಗೆಯಲ್ಲೇ ಆಗಿರಲಿ ಅವರೆಲ್ಲ ಪಾಲ್ಗೊಂಡು ನಾವು ಅದನ್ನ ಯಶಸ್ವಿಗೊಳಿಸಲಿಕ್ಕೆ ಮಹಿಳೆಯರು ಪಾತ್ರ ವಹಿಸ್ತೀವಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೀವಿ. ನಮಸ್ಕಾರ. ಈ ಸಂಘಟನೆ ನೋಡಿ ಇವಾಗ ಬಸವಣ್ಣಗೆ ಹಿಂದೂ ಸಮಾಜದಲ್ಲಿ ಗೊತ್ತಿರೋದಷ್ಟು ಅಷ್ಟು ಅವ್ರಿಗೆ ಸ್ವಾಗತ. ಮತ್ತು ಅವ್ರು ಅಲ್ಲ ನೀವು ಈ ನಾಲ್ಕು ಹೇಳಾಕ್ತೀನಿ ಸ್ವಾಗತ ಮಾಡ್ತೀವಿ, ಆದರೆ ಅವ್ರು ಎಲ್ಲೂ ನೀವು ಅವ್ರಿಗೆ ಸ್ನಾನ ಮಾಡ್ಕೊಟ್ಟಿಲ್ಲ. ಅಂದ್ರೆ ಅವರು ಆ ಸಮಾಜದವ್ರು ನಿಮ್ಗೆ ಬೇಕಾಗಿಲ್ಲ. ಅಲ್ಲಿ ನೋಡಿ ಇಲ್ಲಿ ಏನದ ಸ್ಲಮ್ ಜನರ ಸಂಘಟನೆ ಐತಲ್ರಿ, ಸಂಘಟನೆಗಳದ ನೋಡಿ ನಮ್ಮ ಜೊತೆಗಿದ್ದಂಥ ಸಹಭಾಗಿತ್ವ ಅಂತದಾವಲ್ಲ, ಅಲ್ಲಿ ಎಲ್ಲ ಸಮಾಜದ ಮುಖಂಡರು. ರಂಜಾನ್ ತರ್ಕ ಇಲ್ಲಿ ನಮ್ಮಲ್ಲಿ ಇಲ್ಲಲ್ಲ, ಇಲ್ಲಿ ಮುಂದಿನ ಸಂಘಟನೆ ಅವ್ರು ಇಲ್ಲ. ಮುಂದಿನ ದಿನಮಾನದಾಗ ಸೇರಿಸೋ ಒಂದು 2 ನಿಮಿಷ ಪ್ರಶ್ನೆ ಏನು ಕೇಳುವುದದ ಆಮೇಲೆ ಕೇಳಿ ಮತ್ತು ಸಂಸ್ಥೆ ವತಿಯಿಂದ ಮಾತಾಡ್ತಾರೆ, ಆಮ್ಯಾಗ ನಮ್ಮ ಮಾತಾಡ್ತಾರೆ. ಇವತ್ತಿಂದ ಚಾಲು. ಸರ್ವರಿಗೂ ಶರಣಾರ್ಥಿಗಳು. ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರು ಇಡೀ ಜಗತ್ತಿಗೆ ಸಮಾನತೆಯನ್ನು ತಂದುಕೊಟ್ಟಂಥ ಮಹನೀಯರು. ಅಂಥ ಮಹನೀಯರ 12ನೇ ಶತಮಾನದ ಇತಿಹಾಸ 20ನೇ ಶತಮಾನದಲ್ಲಿ ರಾವ್ ಬಹದ್ದೂರ್ ಪಗು ಹಳಕಟ್ಟಿಯವರು ಅವರ ವಚನಗಳನ್ನು ಮುದ್ರಣ ಮಾಡಿ ಜಗತ್ತಿಗೆ ಕೊಟ್ಟಿದ್ದರಿಂದ ಬಸವಣ್ಣನವರು ಇವತ್ತಿಗೆ ಬೆಳಕಿಗೆ ಬಂದದ್ದು ಸತ್ಯ ಸಂಗತಿ. ವಿಜಯಪುರ ಜಿಲ್ಲೆ ಭಕ್ತಿ ಭಂಡಾರಿ ಬಸವಣ್ಣವರು ಅಂತ ಮಾನವತಾವಾದಿಗಳನ್ನು ಕೊಟ್ಟು ನಂತರ ಪಗು ಹಳಕಟ್ಟಿಯವರು ಅವರ ಎಲ್ಲ ಶರಣರ ವಚನಗಳನ್ನು ಮತ್ತು ವಿವರ ಚರಿತ್ರೆಗಳನ್ನು ಬೆಳಕಿಗೆ ತಂದರು. ಆದರೆ ಬಂದು ಮನಸ್ಸಿಗೆ ಖೇದ ಅನಿಸೋದು ಏನಪ್ಪ ಅಂತಂದ್ರೆ ಇಡೀ ವಿಶ್ವದೊಳಗೆ ಬಸವಣ್ಣನವರ ಮೂರ್ತಿ ಕುಂದಿರಿಸೋದು, ಅವ್ರ ತತ್ವವನ್ನು ಆಚರಣೆಗೆ ತರುವಂಥದ್ದು ಇವತ್ತಿನ ದಿವಸ ನಡೆದಾಗ ಇನ್ನೂ ಬಿಜಾಪುರದಲ್ಲಿ ಹೆಚ್ಚಿನ ಒಂದು ಅವರ ಜಯಂತಿ ಅವರ ತತ್ವವನ್ನು ಅಳವಡಿಸಿಕೊಳ್ಳುವಂಥದ್ದು ನಮಗೆ ಆಗಿಲ್ಲ ಅನ್ನೋದು ಒಂದು ವಿಚಾರದ ಸಂಗತಿ. ಈ ನಿಟ್ಟಿನಲ್ಲಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಿದ್ರು, ಏನಿದ್ರು ನೀವು ಜ್ಞಾನ ಕೊಡೋದಿತ್ತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಕೊಡ್ರಿ, ಅದು ಮುಂದೆ ಜಗತ್ತಿಗೆ ಅದು ಪ್ರಚಾರಿಸ್ತದೆ. ವಯಸ್ಸಾದವ್ರು ಕೊಟ್ಟರೆ ಅವರು ಭಾಳ ಎಷ್ಟು ಜೀವಂತದಾರ ಅಡ್ಮಿಸಿದ್ದು ಆಗ್ಬೋದು ಅನ್ನುವಂಥ ಮಾತನ್ನು ಪರಮ ಪೂಜ್ಯ ಬುದ್ಧಿಜಿಯವರು ಹೇಳ್ತಾ ಇದ್ರು. ಅದಕ್ಕೆ ನಾವು ನೀವೆಲ್ಲರೂ ಏನು ಮಾಡಬೇಕಾಗ್ಯದಂದ್ರೆ ಮುಂದಿನ ಪೀಳಿಗೆ ನಮ್ಮನ್ನು ಶಪಿಸಬಾರದು ಅನ್ನೋದಾದ್ರೆ ಎಲ್ಲ ಶರಣರ ವಚನಗಳನ್ನು ಜಾತಿ ಮತ ಎಲ್ಲ ಬಿಟ್ಟು ನಾವು ಈ ಕಾರ್ಯಗಳನ್ನು ಮಾಡಿದ್ದೇ ಆದಲ್ಲಿ, ನಮ್ಮ ಕರ್ತವ್ಯಗಳನ್ನು ನಾವು ನೀವೆಲ್ಲರೂ ನಿರ್ವಹಿಸಿದ್ದೇ ಆದಲ್ಲಿ ಮುಂದಿನ ಪೀಳಿಗೆ ನಮಗೆ ಶಪಿಸುವುದಿಲ್ಲ. ಆದ್ದರಿಂದ ಬಸವಣ್ಣವರ ತತ್ವವನ್ನು ನಾವೆಲ್ಲರೂ ಆಚರಿಸೋಣ. ಅವರ ಒಂದು ತತ್ವಗಳು ಪ್ರಚಾರ ಆಗಬೇಕಂದ್ರೆ ಇಂಥ ಜಯಂತಿ ಉತ್ಸವಗಳು ಭಾಳ ಭಕ್ತಿ ಶ್ರದ್ಧೆಯಿಂದ, ವಿಜೃಂಭಣೆ ಅನ್ನೋದು ಶಬ್ದಕ್ಕಿಂತ ಭಕ್ತಿ ಶ್ರದ್ಧೆಯಿಂದ ನಾವು ಆಚರಣೆ ಮಾಡಿದರೆ ಇದು ಭಾಳ ಒಳ್ಳೆಯದಾಗ್ತದೆ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಸಿದ್ದೇಶ್ವರ ಸಂಸ್ಥೆ ಇಂಥ ಕಾರ್ಯಗಳಿಗೆ ಯಾವಾಗಲೂ ಸಹಕಾರ ಕೊಡ್ತಾ ಬಂದಿದೆ, ಇನ್ನು ಮುಂದೆನೂ ಕೊಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಶರಣಾರ್ಥಿಗಳು, ನಾವು ಹಿಂದೆ ಬಸವ ಸಂಸ್ಕೃತಿ ಉತ್ಸವವನ್ನು ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಬಸವನ ಬಾಗೇವಾಡಿಯಲ್ಲಿ ಬಸವದಳ ಮತ್ತು ವೀರಶೈವ ಮಹಾಸಭೆ ಎಲ್ಲ ಬಸವಪರ ಸಂಘಟನೆಗಳು ಎಲ್ಲರೂ ಕೈಗೂಡಿಸಿ ಭಾಳ ಅದ್ಭುತವಾಗಿ ಮಾಡಿದ್ದೀವಿ. ಅದರ ಮುಕ್ತಾಯನೂ ಕೂಡ ಬೆಂಗಳೂರಿನಲ್ಲಿ ಅದ್ಭುತವಾಗಿ ನಡೀತು. ಅದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅದೇ ರೀತಿ ಈ ಉತ್ಸವನೂ ಕೂಡ, ಬಸವ ಜಯಂತಿ ಉತ್ಸವನೂ ಕೂಡ ಎಲ್ಲರೂ ಬಸವಣ್ಣವರು ಎಲ್ಲರನ್ನೂ ಎತ್ತುಕೊಂಡಂಥವ್ರು, ಬಿದ್ದವರನ್ನು ಮೇಲೆತ್ತಿದವರು, ಇಡೀ ಸಮಾನತೆಯನ್ನು ಸಾಧಿಸಿದವರು, ಸಮಾನತೆಯನ್ನು ತಂದವರು, ಮಹಿಳೆಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥವರು,
ಅವರು ಎಲ್ಲರಿಗೂ ಕೂಡ ಅವರು ಯಾರು ಬಹಳ ಅನುಕರಣೀಯವಾದಂತಹ ಆದರಣೀಯವಾದಂತಹ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಂಥವರು. ಅದಕ್ಕಾಗಿ ತಮ್ಮದು ಮಾಧ್ಯಮದ ಮಿತ್ರರು ಏನಾದಿರಲ್ಲ, ಸುದ್ದಿ ಮಾಧ್ಯಮಗಳೇ ಇರಲಿ ಮತ್ತು ದೃಶ್ಯ ಮಾಧ್ಯಮಗಳೇ ಇರಲಿ, ಬಹಳ ಚೆನ್ನಾಗಿ 17-18ನೇ ತಾರೀಕಿಗೆ ಚೆನ್ನಾಗಿ ತಾವು ಇದು ಮಾಡಿದರೆ ಇದರ ಸಕ್ಸಸ್ಸು ಎಲ್ಲರಿಗಿಂತಲೂ ಹೆಚ್ಚಾಗಿ ನಿಮ್ಮ ಮೇಲೆ ಇದೆ. ಅದಕ್ಕೆ ತಾವೆಲ್ಲರೂ ದಯಮಾಡಿ ಒಳ್ಳೆ ಪ್ರಚಾರವನ್ನು ಕೊಡಬೇಕು, ಸುದ್ದಿ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಕೂಡ ಕೊಡಬೇಕು ಅಂತ ಹೇಳಿ, ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮಕ್ಕಳು ಮಲ್ಲಕಂಬ ಯೋಗವನ್ನು ಪ್ರದರ್ಶನ ಮಾಡ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕಾಯಕಯೋಗಿ ಗ್ರಾಮೀಣ ಶಿಕ್ಷಣ ಸಂಸ್ಥೆಯಿಂದ ಎಲ್ಲ ಏನು ವಚನ ಕಟ್ಟುಗಳನ್ನು ನಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೀವಿ, 500 ಗಂಟುಗಳನ್ನು. ಅದೇ ರೀತಿ ಸೊಡರೆನ್ನೆ ತೀರಿದರೆ ಕೊಡನೆತ್ತಿ ವೈವರೆ ಕೊಡಬೇಡ ದಾನವನ್ನು ಇಲ್ಲವೆನಬೇಡ ಎನ್ನುವಂತೆ ಎಲ್ಲ ಹಿರಿಯರು, ಸಮಾಜದ ಎಲ್ಲ ಜನರು ಕೈಗೂಡಿಸಿ ತನು ಮನ ಧನದಿಂದ ಈ ಕಾರ್ಯವನ್ನು ಯಶಸ್ವಿಗೊಳಿಸಿ, ಯಾಕಂದರೆ ಇದು ಬಸವ ಜನ್ಮಭೂಮಿ, ನಾವೆಲ್ಲರೂ ಬಸವಾಭಿಮಾನಿಗಳಾಗಿ ಬಸವಣ್ಣನವರ ಕೀರ್ತಿಯನ್ನು ವಿಶ್ವಮಟ್ಟದಲ್ಲಿ, ವಿಶ್ವಗುರು ಬಸವಣ್ಣನ ಕೀರ್ತಿಯನ್ನು ವಿಶ್ವಮಟ್ಟದಲ್ಲಿ ಹರಡಬೇಕು ಅಂಥೇಳಿ ಮಾಧ್ಯಮದ ಮಿತ್ರರಲ್ಲಿ ನಾನು ಕಳಕಳಿಯಿಂದ ವಿನಂತಿಸುತ್ತೇನೆ. ಅಧ್ಯಕ್ಷರು ಘನಶ್ಯಾಮ್ ತೋಸ್ನಿವಾಲ್ರನ್ನು ವಿಶೇಷವಾಗಿ ನಾವು ಆಯ್ಕೆ ಮಾಡಿದ್ದು ನಮ್ಮ ಲಿಂಗಾಯತೇತರ ಇದ್ದರೂ ಸಹಿತ ಬಸವಣ್ಣನವರ ಭಕ್ತರಾಗಿರುವುದರಿಂದ ಅವರನ್ನು ನಾವು ವಿಶೇಷವಾಗಿ ಆಯ್ಕೆ ಮಾಡಿ ಈ ಒಂದು ಸ್ಥಾನದಲ್ಲಿ ಕೂರಿಸಿದ್ದೇವೆ. ಅದೇ ರೀತಿಯಾಗಿ BC ನಾಗರಾಜ್ರವರು, ಬಸವನಗೌಡ ಹರ್ನಾಡ್ರವರು, ಸಂಧು ಸಜ್ಜನ್, ಬಸಯ್ಯ ಹಿರೇಮಠ್, ಅಡಿಯಪ್ಪ ಸಾಲ್ಗಲ್, SG ನಾಡಗೌಡರು ಹಿರಿಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಹಾಗೆಯೇ ಡಾಕ್ಟರ್ ಮಹಂತೇಶ್ ಬಿರಾದಾರ್, ಸದಾಶಿವ ಗುಡ್ಡೋಡಿಗಿ, ವಿದ್ಯಾರಾಣಿ ತುಂಗಲ್, ಶಶಿಕಲಾ ಕೊಟ್ಗಿ ಇವರೆಲ್ಲ ಹಿರಿಯ ಉಪಾಧ್ಯಕ್ಷರು. ಇನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ ಪ್ರಭುಗೌಡ ಪಾಟೀಲ್, ಸಹ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ರವಿ ಬಿರಾದಾರ್, BM ನೂಲಿ, ಮಹಾದೇವಿ ಗೋಕಾಕ್, ಚನ್ನು ಕಟ್ಟಿಮನಿ, ಜಮುನಾಥ್ ಪಂಚಾಣಿ, ಮಗು ಯಾದವಾಡ, ಬಸವರಾಜ್ ಇಟ್ಟಂಗಿ ಅಂದರೆ ಅಪ್ಪು ಇಟ್ಟಂಗಿ, ಶಕುಂತಲಾ ಮೂಸಲ್ಗಿ, ಶಾರದಾ ಕೊಪ್ಪ ಹಾಗೂ ಸಂಗೀತಾ ಪೂಜಾರಿ ಇವರೆಲ್ಲರೂ ಸಹ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಇನ್ನು ಕೋಶಾಧ್ಯಕ್ಷರಾಗಿ ಶ್ರೀ SH ನಾಡಗೌಡರವರು ನಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಎಲ್ಲರ ಹಿರಿಯರು ಕೂಡಿಕೊಂಡು ಬಸವಾಭಿಮಾನಿಗಳೆಲ್ಲ ಸೇರಿಕೊಂಡು ಒಂದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಹಿರಿಯರು ಅಲ್ಲಿ ಸಹಕರಿಸಬೇಕಾಗಿ ಮತ್ತೊಮ್ಮೆ ತಮ್ಮನ್ನೆಲ್ಲರನ್ನೂ ಸ್ವಾಗತ ಮಾಡಿಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೆ. ಬಸವನಾಡೆಂದು ತನ್ನದೇ ಆದ ಖ್ಯಾತಿಯನ್ನು ಹೊಂದಿದ್ದು ಅದಕ್ಕೆ ಸೂಕ್ತವಾದಂತಹ ಮನ್ನಣೆಯನ್ನು ನೀಡಿದಂಥ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು ನಮಗೆಲ್ಲ ಸಂತಸದ ಸಂಗತಿ. ಬಸವಣ್ಣನವರು ಕೇವಲ ಕರ್ನಾಟಕಕ್ಕಷ್ಟೇ ಅಥವಾ ಭಾರತ ದೇಶಕ್ಕಷ್ಟೇ ಆಗಿರದೆ ವಿಶ್ವಕ್ಕೂ ಕೂಡ ಸಾಂಸ್ಕೃತಿಕ ನಾಯಕರಷ್ಟಲ್ಲದೆ ವಿಶ್ವಗುರು ಆಗಿಯೂ ಕೂಡ ಪರಿಗಣಿಸಲ್ಪಟ್ಟಿದ್ದಾರೆ. ಅಂಥ ವಿಶ್ವಗುರು ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವೇಶ್ವರರ 893ನೇಯ ಜಯಂತಿ ಉತ್ಸವವನ್ನು ಈ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಆಚರಿಸಬೇಕೆಂಬ ಒಂದು ನಿರ್ಣಯವನ್ನು ಸರ್ವ ಸಮುದಾಯಗಳ ಮುಖಂಡರೊಂದಿಗೆ ಚರ್ಚಿಸಿ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಒಂದು ವಿಶೇಷ ಸಂತಸದ ಸಂಗತಿ ಅಂದರೆ ಸರ್ಕಾರದ ಆಡಳಿತ ಕೂಡ ಸಮಾಜದ ಜೊತೆಗೆ ಸೇರಿಕೊಂಡು ಸರ್ಕಾರ ಹಾಗೂ ಸಮಾಜ ಒಟ್ಟಿಗೆ ಈ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ. ಬಹುಶಃ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಕಳೆದ 30 ವರ್ಷಗಳಿಂದಲೂ ಕೂಡ ಈ ಬಸವ ಜಯಂತಿಯನ್ನು ಆಚರಣೆ ಮಾಡುತ್ತಾ ಬಂದಿದ್ದು, ಕಳೆದ ಕೆಲವು ವರ್ಷಗಳಿಂದ ಸರ್ಕಾರ ಈ ದಿನಾಚರಣೆಗಳ ಆಚರಣೆಯ ಜವಾಬ್ದಾರಿಯನ್ನು ಹೊತ್ತ ನಂತರದಲ್ಲಿ ಆಯಾ ಸಮುದಾಯದವರನ್ನಷ್ಟೇ ಕರೆದುಕೊಂಡು ಆಚರಣೆ ಮಾಡ್ತಾ ಬಂದಿದ್ದು ಭಾಳ ವಿಷಾದನೀಯವಾದಂಥ ಸಂಗತಿ.
ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ಎಲ್ಲ ಶರಣರ ಬಸವಾದಿ ಶರಣರ ಜಯಂತಿಯನ್ನು ಆಚರಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾಗಿ ಏನೋ ನಮ್ಮ ಬಿಜಾಪುರ ನಗರದ ಅಥವಾ ಜಿಲ್ಲೆಯ ಪುಣ್ಯವೋ ಏನೋ ಎಂಬಂತೆ ಎಲ್ಲರೂ ಒಗ್ಗೂಡಿಕೊಂಡು ಎಲ್ಲ ತರುಣರು, ಯುವಕರು, ಎಲ್ಲರೂ ಕೂಡ ಹಿರಿಯರು ಕೂಡ ಇದರಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡು ಭಾಳ ಬೃಹತ್ ಪ್ರಮಾಣದಲ್ಲಿ ನ ಭೂತೋ ನ ಭವಿಷ್ಯ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡಬೇಕೆಂಬ ಉದ್ದೇಶವನ್ನು ಹೊಂದಲಾಗಿದೆ. ಕಳೆದ 1-2 ತಿಂಗಳಿಂದ ಬೇರೆ ಬೇರೆ ಸಭೆಗಳನ್ನು ಆಯೋಜನೆ ಮಾಡುತ್ತಾ ಯಾವ್ಯಾವ ರೀತಿ ಕಾರ್ಯಕಲಾಪಗಳನ್ನು ಆಯೋಜನೆ ಮಾಡಬೇಕು, 2 ದಿನ ಮಾಡಬೇಕು, 3 ದಿನ ಮಾಡಬೇಕು, ವಾರ ಮಾಡಬೇಕು, ಹೀಗೆಲ್ಲ ಯೋಚನೆ ಮಾಡಿ ಕೊನೆಗೆ ನಾವು 2 ದಿನಗಳ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಲಾಗಿದೆ. ದಿನಾಂಕ 19/4/2026 ಬೆಳಗಿನ ಜಾವ 9:30 ಗಂಟೆಗೆ 9:30ರಿಂದ 11 ಗಂಟೆಯವರೆಗೆ ಮಕ್ಕಳಿಂದ ವಚನ ಕಂಠಪಾಠ ಮತ್ತು ಮಕ್ಕಳಿಗಾಗಿಯೇ ವಿಶೇಷವಾಗಿ ಏರ್ಪಾಟು ಮಾಡಿದಂಥ ಬಸವಾದಿ ಶರಣರನ್ನ ಕುರಿತಾದಂಥ ಸ್ವರಚಿತ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಅದರ ಜೊತೆಗೆ 11ರಿಂದ 1:30 ಗಂಟೆಯವರೆಗೆ ಯುವಕರ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮುಖ್ಯ ವೇದಿಕೆಯ ಕಾರ್ಯಕ್ರಮವಿದ್ದು ಅದರಲ್ಲಿ ಒಬ್ಬ ವಿಶೇಷ ಉಪನ್ಯಾಸಕಾರರನ್ನು ಆಮಂತ್ರಿಸಿ ಅವರಿಂದ ವಿಶೇಷ ಉಪನ್ಯಾಸವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಸಾಯಂಕಾಲ 6 ಗಂಟೆಯಿಂದ 9:30 ಗಂಟೆಯವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಭಗವಂತನ ಮರಣ ಎಂಬಂಥ ಒಂದು ನಾಟಕ ಪ್ರದರ್ಶನ ಕೂಡ ಆಗ್ತಾ ಇದೆ. ಇಲ್ಲಿ ನಿಮಗೆಲ್ಲ ಮಕ್ಕಳು, ಯುವಕರು, ಹಿರಿಯರು ಅನ್ನುವಂಥ ಒಂದು ಕಲ್ಪನೆ ಬರಲಿಕ್ಕೆ ಕಾರಣ ಅಂದ್ರೆ ಪ್ರಸ್ತುತ ಕಾಲದಲ್ಲಿ ಬಸವಾದಿ ಶರಣರ ತತ್ವಗಳು, ವಚನಗಳು ಹಿರಿಯರಿಗಿಂತ ಕಿರಿಯರಲ್ಲಿ ಬಹಳಷ್ಟು ಮುಖ್ಯವಾಗಿ ಮೂಡಿಸಬೇಕಾದಂಥ ಕರ್ತವ್ಯ ನಮ್ಮದಾಗಿದೆ. ಆ ನಿಟ್ಟಿನಲ್ಲಿ ಮಕ್ಕಳನ್ನು ಹಾಗೂ ಹಿರಿಯರನ್ನು, ಯುವಕರನ್ನು ಒಟ್ಟುಗೂಡಿಸಿಕೊಂಡು ಅವರಲ್ಲಿ ಬಸವ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿಯೇ ಅವರಿಗಾಗಿ ವಿಶೇಷ ಭಾಷಣ ಸ್ಪರ್ಧೆ ಹಾಗೂ ಕಂಠಪಾಠ ಸ್ಪರ್ಧೆ ಅಲ್ಲದೆ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಈ ಮುಂಚಿತವಾಗಿ ಏರ್ಪಾಟು ಮಾಡಿ ಅಂದಿನ ದಿನ ಅವರಿಗೆ ವಿಶೇಷವಾದಂಥ ಬಹುಮಾನವನ್ನು ಕೂಡ ಕೊಡಲಾಗ್ತದೆ. ಭಾಗವಹಿಸಿದವರಿಗೆಲ್ಲರಿಗೂ ವಿಶೇಷವಾಗಿ ಈ ಬಾರಿ ನಾವು ಒಂದು ವಿಶೇಷತೆ ಏನು ಮಾಡಿದ್ದೇವೆ ಅಂದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ಪಡೆದವರಿಗೆ ಅಷ್ಟೇ ಸತ್ಕಾರ ಮಾಡೋದಲ್ಲದೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಸತ್ಕರಿಸಿ ಪ್ರೋತ್ಸಾಹ ನೀಡಬೇಕೆನ್ನುವಂಥ ಉದ್ದೇಶದಿಂದ ಅವರಿಗೆ ಆದಂಥ ಒಂದು ವಿಶೇಷವಾದಂಥ ಮೂಮೆಂಟ್ ಸ್ಮರಣಿಕೆಯನ್ನು ಅವರ ಭಾವಚಿತ್ರವನ್ನು ಅಂಟಿಸಿ ಅದರಲ್ಲಿ ಅವರು ಭಾಗವಹಿಸಿದಂಥ ಸ್ಪರ್ಧೆ ಹೆಸರನ್ನು ಕೂಡ ನಮೂದಿಸಿ ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಮಾಡಬೇಕನ್ನುವಂಥ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಅದಲ್ಲದೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಂದಂಥ ಸ್ಪರ್ಧಾಳುಗಳಿಗೆ ನಗದು ರೂಪದಲ್ಲಿ ಬಹುಮಾನವನ್ನು ಕೊಡುವಂಥ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಇಷ್ಟಲ್ಲದೇನೆ 19 ಮತ್ತು 20ನೇ ತಾರೀಕಿನ ದಿನ ಕನಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನೆರವೇರ್ತಕ್ಕಂಥ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವ ಎಲ್ಲರಿಗೂ ಕೂಡ ಮುಂಜಾನೆ ಉಪಹಾರ, ಮಧ್ಯಾಹ್ನ ಪ್ರಸಾದ ಹಾಗೂ ಸಾಯಂಕಾಲ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ 2 ದಿನ. ಇನ್ನು ಏಪ್ರಿಲ್ 20ರಂದು ಬಸವ ಜಯಂತಿಯ ದಿನ ಬೆಳಗ್ಗೆ 7:30 ಗಂಟೆಗೆ ಕಳೆದ ಸುಮಾರು 6-7 ವರ್ಷಗಳಿಂದ ಬಿಜಾಪುರ ಜಿಲ್ಲೆಯ ಕೆಲವು ಜನ ನಮ್ಮ ಸ್ನೇಹಿತರು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥವರು ಬಸವ ಜ್ಯೋತಿಯನ್ನು ಬಸವನ ಬಾಗೇವಾಡಿಯಿಂದ ರಾತ್ರಿ 3 ಗಂಟೆಗೆ ಬಂದು ಬೆಳಗ್ಗೆ 7:30 ಗಂಟೆಗೆ ಇಲ್ಲಿ ಬಂದು ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಾಗಿತ್ತು. ಈ ಬಾರಿ ವಿಶೇಷತೆ ಏನಂದ್ರೆ ಬಿಜಾಪುರದಲ್ಲಿಯ ಈ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸುವಂಥವರು ಕೂಡ ಅದರಲ್ಲಿ ಭಾಗವಹಿಸೋದಕ್ಕೆ ಒಪ್ಪಿಕೊಂಡಿದ್ದು ಸುಮಾರು 250 ಜನರು ಬಸವನ ಬಾಗೇವಾಡಿಯಿಂದ ಬಸವ ಜ್ಯೋತಿಯನ್ನು ಹೊತ್ತುಕೊಂಡು ಬಸವೇಶ್ವರ ಚೌಕಿಗೆ ಮುಂಜಾನೆ 7:30 ಗಂಟೆಗೆ ಆಗಮಿಸುವಂಥ ಯೋಜನೆ ಇದೆ. ಅದರ ನಂತರ ಸರ್ಕಾರ ಮತ್ತು ಸಾರ್ವಜನಿಕರಿಂದ ಬಸವ ಸಮಿತಿ, ಉತ್ಸವ ಸಮಿತಿ ಅಂತ ಮಾಡಿದ್ದೀವಿ. ಈ ಉತ್ಸವ ಸಮಿತಿಯ ಪರವಾಗಿ ಬಸವೇಶ್ವರ ಮೂರ್ತಿಯ ಪೂಜಾ ಸಮಾರಂಭ ನೆರವೇರ್ತದೆ. ಅದರ ನಂತರ ಅಲ್ಲಿ ಪ್ರಸಾದ ವಿತರಣೆ ಕಾರ್ಯಕ್ರಮ, ಪ್ರಸಾದ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದೆಲ್ಲಕ್ಕೆ ಜಯಂತಿ ಉತ್ಸವದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ತಿಳಿಸೋದಿಷ್ಟೇ. ಈ ಒಂದು ಸಂಘಟನೆಯ
ಕೋಶಾಧ್ಯಕ್ಷನಾಗಿ ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದಕ್ಕೆ ಗುರುವಿನ ಆಶೀರ್ವಾದ ಬೇಕು. ಆ ಆಶೀರ್ವಾದ ನಮಗೆ ಜ್ಞಾನ ಯೋಗಾಶ್ರಮದ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳ ಕಡೆಯಿಂದ ಸಿಕ್ಕಿದೆ. ರಾಜಾಶ್ರಯನೂ ಕೂಡ ಬೇಕು. ರಾಜಾಶ್ರಯ ನಮಗೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲರಿಂದ ಮತ್ತು ನಮ್ಮ ನಗರ ಶಾಸಕರು ಆತ್ಮೀಯರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಕಡೆಯಿಂದ ಸಿಕ್ಕಿದೆ. ಅದೇ ತೆರನಾಗಿ ಸಾರ್ವಜನಿಕರಿಂದ ನಮಗೆ ಸಹಕಾರ ಬೇಕು. ನಗರದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡಿ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪತ್ರಿಕಾ ಮಾಧ್ಯಮದ ಮಿತ್ರರಾದ ತಮ್ಮ ಪಾತ್ರ ಭಾಳ ಮುಖ್ಯ ಇದೆ. ಇದು ಯಾವುದು ಒಂದು ಇದ್ರದ್ದಲ್ಲ, ಇದು ವಿಶ್ವ ಗುರುವಿನ ಒಂದು ಕೆಲಸದ. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು, ಬಸವನಾಡು ಹುಟ್ಟಿದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ಯದಂದ್ರೆ ಇಡೀ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಒಳ್ಳೆಯ ಒಂದು ನಾವು ಇಲ್ಲಿಂದ ಒಂದು ಇದು ಸುದ್ದಿ ಸಂದೇಶ ಕಳಿಸಬೇಕಾಗಿದೆ. ಆ ಸಂದೇಶ ಕಳಿಸಲು ತಮ್ಮ ಪಾತ್ರ ಭಾಳ ಮುಖ್ಯ ಇದೆ. ಈ ಮುಖಾಂತರ ತಮ್ಮನ್ನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಮಗೆ ತಾವೆಲ್ಲರೂ ಸಹಕಾರ ಕೊಟ್ಟು ಹೆಚ್ಚಿನ ಪ್ರಚಾರನ ಕೊಡ್ರಿ ಅಂತೇಳಿ ವಿನಂತಿಸಿ ನನ್ನ ಎರಡು ಮಾತು. 4 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಾಲಯದಿಂದ ಭವ್ಯವಾದಂಥ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಮೆರವಣಿಗೆಯಲ್ಲಿ ಸುಮಾರು 500 ಜನ ಮಹಿಳೆಯರು ಬಸವಾದಿ ಶರಣರ ವಚನಗಳ ಕಟ್ಟುಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಇನ್ನುಳಿದ 500-600 ಜನ ಮಹಿಳೆಯರು, ಸುಮಾರು 1,000 ಜನ ಮಹಿಳೆಯರು ಈ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸುವಂಥ ಒಂದು ವಿಚಾರ ಇದೆ. ಅದರ ಜೊತೆಗೆ ಎಕ್ಸ್ ಸರ್ವಿಸ್ ಬಂದವರಿಗೂ ಕೂಡ ಕೇಳ್ಕೊಂಡಿದ್ದೇವೆ. ಅವರು ತಮ್ಮ ಯೂನಿಫಾರ್ಮ್ದೊಂದಿಗೆ ಸುಮಾರು 100 ಜನ ಎಕ್ಸ್ ಸರ್ವಿಸ್ ಬಂದವರು ಕೂಡ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೆ ಶಾಲಾ ಕಾಲೇಜುಗಳು ಸೂಟಿ ಇರುವಂಥ ದಿನದಲ್ಲಿಯೇ ಬಸವ ಜಯಂತಿ ಬರುವುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋದು ಕೂಡ ನಮ್ಮ ಸರ್ಕಾರದವರು ಕೂಡ ನಮ್ಮೊಂದಿಗೆ ಸ್ಪಂದಿಸಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ವಾಸಿಸ್ತಕ್ಕಂಥ ವಿದ್ಯಾರ್ಥಿನಿಯರನ್ನು ಸುಮಾರು 400 ಜನರನ್ನು ನಮ್ಮ ಈ ಮೆರವಣಿಗೆಗೂ ಹಾಗೂ ಕಾರ್ಯಕ್ರಮಕ್ಕೂ ಪೂರೈಸುವಂಥ ಒಂದು ಒಪ್ಪಿಗೆಯನ್ನು ಅವರು ಕೊಟ್ಟಿದ್ದಾರೆ. ಅದೇ ತೆರನಾಗಿ ಷಣ್ಮುಖಾರೂಢ ಮಠದಲ್ಲಿ ಬೇಸಿಗೆ ಶಿಬಿರದಿಂದ ಅಲ್ಲಿಯ ಶ್ರೀಗಳವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕೂಡ ತಮ್ಮಲ್ಲಿ ಇರ್ತಕ್ಕಂಥ 200 ಜನ ವಿದ್ಯಾರ್ಥಿಗಳನ್ನು ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸುವುದಕ್ಕಾಗಿ ಒದಗಿಸ್ತೇವೆ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಸಮುದಾಯಗಳ ಜನರನ್ನೆಲ್ಲ ನಾವು ಸಂಪರ್ಕಿಸಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿಂದ ತಮ್ಮ ಸಮಾಜದ ಶರಣರು, ಬಸವಾದಿ ಶರಣರು, ಬೇರೆ ಬೇರೆ ಶರಣರು ಏನು ಬರ್ತಾರೆ, ವಿವಿಧ ಗಾಯಕಗಳ ಶರಣರ ಭಾವಚಿತ್ರಗಳ ಸ್ತಬ್ಧ ಚಿತ್ರಗಳನ್ನು ಕೂಡ ಅದರಲ್ಲಿ ಆಯೋಜನೆ ಮಾಡಲಾಗಿದೆ. ಸುಮಾರು 50 ಆಟೋಗಳಲ್ಲಿ 50 ಜನ ಶರಣ ಶರಣಿಯರ ಭಾವಚಿತ್ರದ ಮೆರವಣಿಗೆ ಕೂಡ ಇದರಲ್ಲಿ ಇರ್ತದೆ. ವಾದ್ಯ ತಂಡಗಳೇ ಇರ್ತಾವೆ. ಈ ರೀತಿಯಾದಂಥ ಒಂದು ಭವ್ಯವಾದಂಥ ಮೆರವಣಿಗೆ ಮಧ್ಯಾಹ್ನ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ಪ್ರಾರಂಭವಾಗಿ 6 ಗಂಟೆ ತನಕ ಶ್ರೀ ಕನ್ಗಲ್ ಹನುಮಂತರಾಯ ರಂಗಮಂದಿರಕ್ಕೆ ತಲುಪ್ತದೆ. ಆನಂತರ ಸರ್ಕಾರ ಹಾಗೂ ಸಮಾಜದ ಒಟ್ಟುಗೂಡಿ ವೇದಿಕೆಯ ಕಾರ್ಯಕ್ರಮ 2 ಗಂಟೆ ಕಾಲ ಉಪನ್ಯಾಸವನ್ನು ನಡೀತದೆ. ಆನಂತರ ಮತ್ತೆ ಒಂದು ನಾಟಕ, ಬೆಂಗಳೂರು ತಂಡದವರಿಂದ 2 ನಾಟಕಗಳ ಪ್ರಯೋಗ ಇದೆ. ಮಾರನೇ ದಿನ 20ನೇ ತಾರೀಕು ಕೂಡ ಈ ಒಂದು ನಾಟಕ ಪ್ರದರ್ಶನ ಇರುತ್ತದೆ. ಇಲ್ಲಿ ಮುಖ್ಯವಾಗಿ ತಮ್ಮನ್ನೆಲ್ಲ ಇಲ್ಲಿ ವಿನಂತಿ ಮಾಡಿಕೊಳ್ಳುವಂಥ ಒಂದು ಕಾರಣ ಏನಂದ್ರೆ, ಯಾವುದೇ ಕಾರ್ಯಕ್ರಮಗಳ ಯಶಸ್ವಿಗೆ ಸರಿಯಾದ ಪ್ರಚಾರ ಕೊಡ್ತಕ್ಕಂಥವರೇ ತಾವು ಮಾಧ್ಯಮದ ಮಿತ್ರರು. ನಿಮ್ಮ ಕಾರ್ಯ ಬಹಳ ದೊಡ್ಡದಿದೆ. ದಯವಿಟ್ಟು ಈ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಜಯಂತಿ ಬಸವನಾಡಿನಲ್ಲಿ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲ್ಪಟ್ಟಿದೆ ಅನ್ನುವಂಥ ಸಂಗತಿಯನ್ನು ಆಚರಿಸಲ್ಪಡ್ತದ ಅಂತ ಅನ್ನೋದು ಮುಂಚಿತವಾಗಿ ತಿಳಿಸಿ, ಆಮೇಲೆ ಆಚರಣೆ ಆದದ್ದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ವರದಿಯನ್ನು ಕಳಿಸಿದ್ರೆ ನಿಮಗೆ ನಾವು ತುಂಬ ಋಣಿಯಾಗಿರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ವಿಜೃಂಭಣೆಯಿಂದ ಎಲ್ಲ ನಮ್ಮ ಈ ಕುಟುಂಬದ ಹಿರಿಯರು ಮತ್ತು ಎಲ್ಲ ಸಮಾಜದ ಬಾಂಧವರು ಕೂಡಿ ಕೇವಲ ಲಿಂಗಾಯತ ಅಷ್ಟೇ ಅಲ್ಲದೆ ಇವತ್ತು ಎಲ್ಲ ಸಮಾಜದವರು ಕೂಡ್ಕೊಂಡು ಮಾಡಬೇಕಂತೇಳಿ ನಿರ್ಧಾರವನ್ನು ಮಾಡ್ಯಾರ. ಇವತ್ತು ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಅವರು
ಕೇವಲ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತರಲ್ಲ, ಇವರು ಇಡೀ ಮನುಕುಲಕ್ಕೆ ಹೋರಾಟ ಮಾಡಿದಂಥವ್ರು ಮತ್ತು ಸಮಾನತೆಗೋಸ್ಕರ ಅವತ್ತಿನ ಕಾಲದಲ್ಲಿ ಬಸವಣ್ಣವರು ಮಹಿಳಾ ಮೀಸಲಾತಿಗೋಸ್ಕರ ಮತ್ತು ಮಾನವ ಕುಲದ ಒಂದು ಅಸ್ತಿತ್ವಗೋಸ್ಕರ ಅವರು ಹೋರಾಟ ಮಾಡಿದಂಥವ್ರು. ಅಂಥ ಮಹಾನ್ ನಾಯಕನ ಒಂದು ಬಸವ ಜಯಂತಿಯನ್ನು ನಮ್ಮ ವಿಜಯಪುರ ಜಿಲ್ಲೆ ಎಸ್ ಟಿ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳಿ ಎಲ್ಲ ಹಿರಿಯರು ಒಂದು ನಿರ್ಧಾರವನ್ನು ಮಾಡ್ಕೊಂಡಾರೆ. ಅದೇ ರೀತಿ ಒಂದು ಮಹಿಳೆಯರ ಒಂದು ವಚನ ಕಟ್ಟುಗಳನ್ನ ಸಿದ್ದೇಶ್ವರಪುರ ದೇವಸ್ಥಾನದಿಂದ ಒಂದು ಮೆರವಣಿಗೆ ಜವಾಬ್ದಾರಿ ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳ ಮೇಲದ. 500 ಜನ ಮಹಿಳೆಯರು ವಚನ ಕಟ್ಟುಗಳನ್ನ ಹೊಂದ್ಕೊಂಡು ಭಾಗವಹಿಸ್ತಾರೆ ಮತ್ತು ಅದ್ರ ಜೊತೆಗೆ ಇನ್ನೂ 500 ಜನಕ್ಕಿಂತ ಹೆಚ್ಚಿಗೆ ಒಂದು 2-3 ಜನ ಮಹಿಳೆಯರು ಅವತ್ತಿನ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಅಂತ ನನ್ನ ಹೇಳಕ್ಕೆ. ಬರೀ ಬಿಜಾಪುರ ನಮ್ಮ ಇಡೀ ಸ್ಟೇಟ್ನಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಅದರ ಆಚರಣೆ ಮಾಡಿತು ಅಂತ ಹೇಳಿ ನನಗೆ ಭರವಸೆ ಇದೆ. ನಮ್ಮೆಲ್ಲ ಪತ್ರಕರ್ತರ ಸಹಯೋಗ ನಮ್ಗೆ ಬೇಕಾಗ್ತದೆ. ವಿಜಯಪುರ ನಗರದಲ್ಲಿ ಇರುವ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಅಸೋಸಿಯೇಷನ್ಗಳು ಎಲ್ಲರೂ ಕೂಡಿ ನಮಗೆ ಸಹಯೋಗ ಮಾಡಬೇಕು. ಒಂದು ಭವ್ಯ ಅಂತ ಆಯೋಜನೆ ಆಗ್ತದೆ ಇದು ಅಂತ ಹೇಳಿ ನಾನು ತಮ್ಮ ಭಾಳ ಟೈಮ್ ತೊಗೊಳ್ಳೋದಿಲ್ಲ. ಎಲ್ಲರೂ ಕೂಡಿ ನಾವು ಮಾಡೋಣ. ಒಂದು ಯಾಕಂದರೆ ಇದು ಬಿಜಾಪುರ ನಮ್ಮ ಬಸವಣ್ಣ ಅವ್ರದ್ದು ಹುಟ್ಟಿದ್ದು ಡಿಸ್ಟಿಕ್ಕು, ಬಸವಣ್ಣ ಅವ್ರ ನಾಡು. ಅಲ್ಲೇ ನಾವು ಒಂದು ಸ್ವಲ್ಪ ಕಳೆದು ಒಂದು 15-20 ವರ್ಷದಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ದೆವು. 3 ದಶಕ ಮುಂಚೆ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡಿದ್ವು. ಆದರೆ ಈಗದು ಏನು 15-20 ವರ್ಷ ಹಿಂದೆ ಉಳಿದದ ಅದು ನಾವೆಲ್ಲ ತುಂಬಿ ತೆಗಿತೀವಿ. ಒಳ್ಳೆ ರೀತಿಯಿಂದ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ಮತ್ತು ಇದು ಏನು 20ನೇ ತಾರೀಕಿಗೆ 4 ಗಂಟೆಗೆ ಎಲ್ಲರೂ ಸಿದ್ದೇಶ್ವರ ಗುಡಿಗೆ ಬರಬೇಕಂತ ಹೇಳಿ ನಾನು ಕಳಕಳಿಯ ವಿನಂತಿ ಮಾಡಿ ತಮ್ಮ ಎಲ್ಲರ ಅರ್ಪಣೆ ತಗೋತೀನಿ.